ನಾನು ಇವಾಗ ಮೆಂಬರ್ ಆಗಿನಪ್ಪ ಅಂದರೆ ಈ ಏರಿಯಾ ನಂದೇ, ನನ್ನ ವಿರುದ್ಧ ಯಾರನ್ನ ಬಂದರೆ ಒಂದು ಕೈ ನೋಡ್ಕೊಂತೀನಿ. ಇಲ್ಲಿಗಿಂತ ಒಬ್ಬ ದೈಹಿಕ ಬಲ ಕಡಿಮೆ ಇರೋರು ಬಂದು ನಿಮ್ಮನ್ನು ಒದಿತಾರ, ನಿಮ್ಮನ್ನ ಬೆದರಿಸ್ತಾರ ಮನೆಗೆ ಬಂದಂತಂದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದನ್ನೇನಾದರೂ ನಾವು ನಮ್ಮ ಒಂದು ಮೆಂಬರಿಗೆ ಕೇಳಕ್ಕೆ ಹೋದರೆ ಪಾಪ ಅವರು ಬೇಜಾರಾಗ್ಬಿಡ್ತಾರ, ಅವರು ನಮ್ಮ ಮೇಲೆ ನಿಷ್ಠುರ ಆಗ್ಬಿಡ್ತಾರ. ಯಾರು ಮೆಂಬರ್ಗಳಿಗೆ ಬೇಜಾರು ಮಾಡಬೇಡ್ರಿ, ಯಾರು ಉಪಾಧ್ಯಕ್ಷರಿಗೆ ಬೇಜಾರು ಮಾಡಬೇಡ್ರಿ, ಯಾರು ಅಧ್ಯಕ್ಷರಿಗೆ ಬೇಜಾರು ಮಾಡಬೇಡ್ರಿ. ಊರೇನನ್ನ ಆಗಲಿ ಕರೂರು ಗ್ರಾಮದಲ್ಲಿ ಆ ಒಂದು ವ್ಯಕ್ತಿ ಸ್ವಾತಂತ್ರ್ಯನ ನಾವು ಮನುಷ್ಯರು ಕಳ್ಕೊಂಡಿವಂತ ನನಗೆ ಅನ್ಸಕತ್ತೈತೆ. ಇದು ಏನಪ್ಪ ಏನು ಹಿಂಗೆ ಹೇಳ್ತದನ ಅಂತ ನಿಮ್ಗೆ ಅನಿಸ್ಬೋದು. ನಾನಿವಾಗ ಒಂದು ಕೆಲವು ಪಾಯಿಂಟ್ಗಳು ಹೇಳ್ತೀನಿ, ಅದೆಲ್ಲ ಆದಮೇಲೆ ಕೊನೆಗೆ ವಿಚಾರ ಮಾಡಿರಿ ಇದು ಸರಿನಾ ಹೌದಾ ಅಲ್ಲ ಅಂತ. ಯಾಕಪ್ಪ ನಮಗೆ ಈ ಕರೂರು ಗ್ರಾಮದಲ್ಲಿ ಸ್ವಾತಂತ್ರ್ಯ ಇಲ್ಲಪ್ಪ ಅಂತ ನಾನು ಹೇಳಕತ್ತೇನಂತಂದರೆ, ನಮಗೆ ಕರೂರು ಗ್ರಾಮದಲ್ಲಿ ಎಲ್ಲರಿಗೆ ಆಗದೆ ಇರ್ಬೋದು, ಆದರೆ ಬಹಳಷ್ಟು ಜನಕ್ಕೆ ಭಯ ಇದೆ. ಮತ್ತು ಇನ್ನೊಬ್ರಿಗೆ ಏನಾದರೂ ನಿಷ್ಠೂರ ಆಗ್ಬಿಡ್ತೀವೇನಂತ ಅಂಜಿಕೆ ಇದೆ. ಏನಿದು? ಯಾರಿಗೆ ಭಯ ಬೀಳ್ತದಿರಿ? ಯಾರಿಗೆ ಅನಿಸ್ತಾ ಇದ್ದೀರಿ? ಈ ವಿಡಿಯೋ ಮಾಡಿರೋ ಉದ್ದೇಶ ಒಂದೇ ಒಂದು, ಅದು ಏನಪ್ಪ ಅಂತಂದರೆ ನಾನು ನೀನು ಎಲ್ಲರೂ 1000 ವರ್ಷ ಬದುಕಂಗಿಲ್ಲ. ನಾವೆಲ್ಲರೂ ಬದುಕೋದು ಇವಾಗಿನ ಆರೋಗ್ಯ ಪರಿಸ್ಥಿತಿಗೆ, ಇವಾಗಿನ ಒಂದು ವಾತಾವರಣಕ್ಕೆ 50ರಿಂದ 60 ವರ್ಷ ಬದುಕಿದ್ರೆ ಭಾಳ ಆಯಿತು. ನಮ್ಮ ಕರೂರು ಗ್ರಾಮದಲ್ಲಿ ಯಾರ್ಯಾರಿಗೆ ಆಲ್ರೆಡಿ 30 ವರ್ಷ ಆಗೈತೋ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಜೀವನದ ಅರ್ಧ ಆಯುಷ್ಯ ಮುಗಿದೋಗೈತೆ. ನಂದು ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಇನ್ನು ಉಳಿದಿರೋ ಅರ್ಧ ಆಯುಷ್ಯ ಆದರೂ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ, ಯಾರಿಗೂ ನಿಷ್ಠೂರ ಆಗ್ಬಿಡ್ತೀವಂತ ಒಂದು ಸಂಕೋಚವಿಲ್ಲದೆ, ನಮ್ಮ ತೆರಿಗೆ ಹಣ ನಾವು ಕಷ್ಟಪಟ್ಟು ದುಡಿದು ತೆರಿಗೆ ಕಟ್ಟಿದ ಹಣ ನಮ್ಮ ಕರೂರು ಗ್ರಾಮ ಪಂಚಾಯತಿಗೆ ಏನು ಬರ್ತತಲ್ಲ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂತಹ ಧೈರ್ಯ ಬರಬೇಕಂತ. ಸೊ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ, ಕರೂರು ಗ್ರಾಮದಲ್ಲಿ ಎಲ್ಲರೂ ಈ ಭಯ, ಅಂಜಿಕೆ, ಸಂಕೋಚಗಳನ್ನು ಬಿಟ್ಟು ನಿಮ್ಮ ತೆರಿಗೆ ಹಣವನ್ನು ಉಪಯೋಗಿಸುವಂತಹ, ಅದರ ಮೇಲೆ ಅಧಿಕಾರ ತೋರಿಸುವಂತಹ ಒಂದು ಧೈರ್ಯ ಬರಲಿ. ಯಾರಿಗೆ ಅಂಜದೆ, ಯಾರಿಗೆ ಅಳುಕದೆ ನಾವು ಮುಂದೆ ಹೇಗೆ ಹೋಗಬೇಕು, ಈ ಕರೂರು ಗ್ರಾಮದ ಜನಗಳಿಗೆ ಏನು ಭಯ ಅಂಜಿಕೆಗಳದವ ಇದೊಂದು ತೆಗೆಯುವ ಒಂದು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನಮ್ಮೂರಲ್ಲಿ ಯಾವ ವಿಷಯಕ್ಕೆ ಎಲ್ಲರೂ ಭಯ ಬೀಳ್ತಾರೆ, ಯಾವ ವಿಷಯಕ್ಕೆ ನಿಷ್ಠುರ ಆಗ್ತೀವಂತ ಅಂಜುತ್ತಿದ್ದಾರೆ, ಇದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಷ್ಠೂರ. ಈ ನಿಷ್ಠುರ ಪದನ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಮನೆಗೆ ಹೋಗಿ ಹಿಂಗಪ್ಪ ಪ್ರಜಾಕೀಯ ಕಾನ್ಸೆಪ್ಟ್ ಹಿಂಗೈತೆ, ಇದು ಪ್ರಜಾಕೀಯ ಅಂದರೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ, ಪ್ರಜೆಗಳಿಗೆ ಏನು ಬೇಕೋ ಅದೇ ಸಿದ್ಧಾಂತ. ಸೊ ನಾನು ಈ ಥರ ಹೋಗಿ ಹಿಂಗೆ ನಮ್ಮ ತೆರಿಗೆ ಹಣ ಬರ್ತಾ ಇದೆ ಇದನ್ನು ಉಪಯೋಗಿಸೋಣ ಈ ಥರ ಎಲ್ಲ ಹೇಳಿದಾಗ ಭಾಳಷ್ಟು ಜನ ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಅದೇನಪ್ಪ ಅಂದರೆ, ಯಾಕಪ್ಪ ಅಶೋಕ ನನ್ನ ಜೊತೆಗೆ ಇನ್ನೂ ನಮ್ಮ ಮಳೆಯಂದ್ರೆಲ್ಲ ಬಂದಿದ್ರು ಹುಡುಗರು, ಅವ್ರಿಗೆಲ್ಲರಿಗೂ ಕೇಳಿದ್ದು ಒಂದೇ ಒಂದು ಏನಪ್ಪ ಅಂತಂದರೆ, ಯಾಕಲೆ ನೀವು ಎದಕ್ಕೆ ನಿಷ್ಠೂರ ಆತ್ರಿ ಜನಗಳ ತಕ, ಸುಮ್ಮನೆ ಆರಾಮಿದ್ರಲ್ಲ ಜಾಬ್ ಮಾಡ್ಕೊಂತ ಎದಕ್ಕೆ ಬೇಕು ನೀವು? ಸೊ ನನಗೆ ಆಶ್ಚರ್ಯ ಆಯ್ತು, ಇದು ಏನು ನಿಷ್ಠೂರ ಎಲ್ಲರೂ ಹೇಳ್ತಾ ಇದಾರೆ ಮನೆಗಳಾಗಲಿ ಅಲ್ಲಿ ನನಗೆ ಗೊತ್ತಿದ್ದವರು, ಎದಕ್ಕೆ ಅಶೋಕ ನಿಷ್ಠೂರ ಆತಿಗೆ, ಎದಕ್ಕೆ ನಮ್ಮ ಹುಡುಗರಿಗೆ ನಮ್ಮ ಜೊತೆ ಬಂದವ್ರಿಗೆ ಕೂಡ ಹೇಳಕತ್ತಾರೆ ಎದಕ್ಕಪ್ಪ ಎದಕ್ಕೆ ನಿಷ್ಠೂರ ಆತಿರ ಅಂತ ಹೇಳಕತ್ತಾರ. ನಮ್ಮ ಊರಾಗ 6 ವಾರ್ಡ್ ಇದಾವ. ಸೊ ನಾವು ಏನು ಮಾಡ್ತಾ ಇದೀವಿ ಅಂದರೆ, ವಾರ್ಡಿಗೆ 18 ಮೆಂಬರ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಅಂದರೆ ನಾವು ವೋಟ್ ಹಾಕಿ ನಮ್ಮ ಮೆಂಬರ್ಗಳಿಗೆ ಕೆಲಸ ಕೊಡ್ತಾ ಇದೀವಿ. ಇವಾಗ ಅವ್ರಿಗೆ ಮೆಂಬರ್ಗಳಿಗೆ ಕೆಲಸ ಬಂತು ನಾವು ವೋಟ್ ಹಾಕೋದ್ರಿಂದ. ಇವಾಗ ನಮ್ಮ ವಾರ್ಡಲ್ಲಿ ನಮ್ಮ ಮನೆ ಮುಂದೆನೋ ಏನೋ ಒಂದು ಪ್ರಾಬ್ಲಮ್ ಬಂತು. ಏನಪ್ಪ, ಉದಾಹರಣೆಗೆ ಒಂದು ಚರಂಡಿದ ಪ್ರಾಬ್ಲಮ್ ಆಗ್ಬೋದು, ಇಲ್ಲಪ್ಪ ಇನ್ನೊಂದು ಶಾಲೆದ ಪ್ರಾಬ್ಲಮ್ ಆಗ್ಬೋದು, ಇಲ್ಲದ್ರೆ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಕೊರತೆಯ ವಿಷಯ ಆಗ್ಬೋದು. ಇವಾಗ ನಾನು ಏನು ಮಾಡಬೇಕು, ಇವಾಗ ನನ್ನ ಕೈಲಂತೂ ದುಡ್ಡು ಹಾಕಿ ರೋಡ್ ಮಾಡಿಸೋದಾಗಿಲ್ಲ, ಚರಂಡಿ ಕ್ಲೀನ್ ಮಾಡಿಸೋದಾಗಿಲ್ಲ, ಏನಿಲ್ಲ. ನಾವು ಅದೊಂದು ದೇಣಿಗೆ ಬರ್ತಾ ಇದೆಯಪ್ಪ ಗ್ರಾಮ ಪಂಚಾಯತಿಗೆ ಅಂತೇಳಿ ನಮ್ಮ ಯಾರನ್ನ ಕೇಳಬೇಕು, ನಮ್ಮ ವಾರ್ಡ್ನ ಮೆಂಬರ್ನ ಕೇಳಬೇಕು. ಇವಾಗ ಮೆಂಬರ್ನ ಕೇಳ್ಬೇಕಂದ್ರೆ ಏನು ಪ್ರಾಬ್ಲಮ್ಮು, ಇವಾಗ ದ ಪ್ರಾಬ್ಲಮ್ ಈಸ್ ನಿಷ್ಠೂರ ಸ್ಟಾರ್ಟ್ ಆಗ್ತತಿ. ಇವಾಗ ಹೆಂಗ, ಏನಪ್ಪ ಮೆಂಬರ್ ಆಗಿ ನಮ್ಮ ಸ್ಕೂಲು ವರ್ಸ್ಟ್ ಆಗೈತೆ, ನಮ್ಮ ಮನೆ ಮುಂದೆ ಚರಂಡಿನೇ ಇಲ್ಲಪ್ಪ, ಇವ್ರು ರೋಡ್ ಹಾಕ್ನಂತಿದ್ರಿ ಅದ್ರ ಚರಂಡಿ ಹಾಕಕ್ಕಲ್ಲ ಅಂತಿದ್ರಿ, ಮತ್ತೆ ಚರಂಡಿ ಹಾಕ್ಬೇಕಂತೇಳಿ ಮತ್ತೆ ರೋಡ್ ಕೆಡಿಸ್ತೀರಿ, ಇದೊಂದು ಪ್ರಾಬ್ಲಮ್ಮು. ಇವಾಗ ಬರ್ತಾ ಇದೆಯಪ್ಪ, ಇವಾಗ ಚುಕ್ಕಾಡಿ ಎಲ್ಲ ಬರ್ತದ ಊರಾಗ, ಅದು ಚುಕ್ಕಾಡಿ ಬರ್ಲಂಗ ಒಂದು ಮದ್ದು ಹೊಡಿಬೇಕಲ್ಲಪ್ಪ ಅಂತಂದರೆ ಕೇಳಕ್ಕೆ ಹೋದ್ರೆ ಅದಕ್ಕೆ ನಿಷ್ಠೂರ ಆತೀವಂತ ಭಯ ಬೀಳ್ತೀವಿ. ಇಲ್ಲಪ್ಪ ಶಾಲೆಗೆ ಒಂದೇನು ಪ್ರಾಬ್ಲಮ್ ಐತೆ, ಆಸ್ಪತ್ರೆಗೆ ಯಾವುದೊಂದು ಉಪಕರಣ ಇಲ್ಲ, ಒಂದು ಸರಿಯಾದ ಔಷಧಿ ಸಿಗ್ತಾ ಇಲ್ಲ ಅಂತಂದರೆ ಇದನ್ನೇನಾದರೂ ನಾವು ನಮ್ಮ ಒಂದು ಮೆಂಬರಿಗೆ ಕೇಳಕ್ಕೆ ಹೋದರೆ ಪಾಪ ಅವರು ಬೇಜಾರಾಗ್ಬಿಡ್ತಾರ, ಅವ್ರು ನಮ್ಮ ಮೇಲೆ ನಿಷ್ಠುರ ಆಗ್ಬಿಡ್ತಾರ. ಯಾಕಪ್ಪ ಅಂತಂದರೆ ಆ ಮೆಂಬರ್ಗಳಾದವರು ದೊಡ್ಡ ದೊಡ್ಡ ಮನುಷ್ಯರು, ದುಡ್ಡಿದ್ದವರು ಅಥವಾ ಒಂದು ಅಧಿಕಾರ ಇದ್ದವರು, ಅವ್ರು ಇವಾಗ ಏನಾಗಿದಾರಲ್ಲ ಅವ್ರ ಹತ್ರ ಏನಾದರೂ ಕೇಳಕ್ಕೆ ಹೋದರೆ ಪ್ರಾಬ್ಲಮ್. ಯಾಕಂದರೆ ನಮ್ಮದು ಸಂಬಂಧಗಳು ಕೆಡ್ತಾವ. ಈ ಥರ ನಮಗೆ ಭಾಳಷ್ಟು ಒಂದು ನಿಷ್ಠುರ ಆಗ್ತೀವಂತ ಒಂದು ಸಂಕೋಚ ಐತೆ.
ಇವಾಗ ಯಾರ್ಯಾರು ನೀವೇನೋ ಒಂದು ಕ್ವಶನ್ ಕೇಳಿದ್ರೆ ನಿಷ್ಠೂರ ಆಗ್ತಾರಂತ ನೀವು ಅನ್ಕೊಂಡಿರೋ ನಿಮ್ಗೆಲ್ಲರಿಗೆ ಒಂದು ಪ್ರಶ್ನೆ. ನಮ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು 1947, ನಮ್ದು ಗಣರಾಜ್ಯೋತ್ಸವ ಆಗಿದೆ 1956. ಆಲ್ಮೋಸ್ಟ್ ನಾವು ನಮ್ಮೂರಾಗ ಒಂದು 65 ವರ್ಷದಿಂದ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತದಂತ ಅನ್ಕೊಳ್ಳೋಣ. ನಮ್ಮ ತಾತನವ್ರ ಕಾಲದಲ್ಲಿದ್ದ, ನಮ್ಮ ಅಪ್ಪನವ್ರ ಕಾಲದಲ್ಲಿದ್ದ, ಇವ್ ನಮ್ಮ ಕಾಲದಾಗ್ಲಿದ್ದ ನಾವು ಯಾರ ಹತ್ರ ನಿಷ್ಠೂರ ಆಗ್ಲಂಗ ಬದುಕ್ಬಿಟ್ಟಿವಿ. ಹೌದಾ? ಭಾರಿ ಒಳ್ಳೇದು. ಯಾರು ಮೆಂಬರ್ಗಳಿಗೆ ಬೇಜಾರು ಮಾಡಬೇಡ್ರಿ, ಯಾರು ಉಪಾಧ್ಯಕ್ಷರಿಗೆ ಬೇಜಾರು ಮಾಡಬೇಡ್ರಿ, ಯಾರು ಅಧ್ಯಕ್ಷರಿಗೆ ಬೇಜಾರು ಮಾಡಬೇಡ್ರಿ. ಊರೇನನ್ನ ಆಗಲಿ ನಮ್ಗೇನು ಬೇಡ, ಯಾಕಂದ್ರೆ ನಾವು ಯಾರ ಹತ್ರ ನಿಷ್ಠೂರ ಆಗ್ಲಂಗೆ ಬದುಕಿವಿ. ಹೌದಾ? ಓಕೆ. ನಿಮಗೆ ಏನನ್ನ ಉಪಯೋಗ ಆಗೈತಾ? ಇಲ್ಲ ನಿಮ್ಮ ಮನೆ ಮುಂದೆ ಏನಾದರೂ ಡ್ರೈನೇಜ್ ಸರಿಯಾಗಿದೆಯಾ? ಇಲ್ಲ ನಮ್ಮೂರು ಶಾಲೆ ಸರಿಯಾಗಿದೆಯಾ? ನಮ್ಮೂರದೊಂದು ಹಾಸ್ಪಿಟ್ಲ್ ಏನಿದೆ ಅಲ್ಲಿ ವ್ಯವಸ್ಥೆ ಸರಿಯಾಗಿದೆಯಾ? ನೀವು ಅವ್ರ ಹತ್ರ ನಿಷ್ಠೂರ ಆಗ್ಲಂಗೆ ಇಷ್ಟು ದಿವಸ ಇರೋದಕ್ಕೆ ನಿಮ್ಮ ಮಕ್ಕಳನ್ನೇನಾದರೂ ನೀವು ಗೌರ್ಮೆಂಟ್ ಶಾಲೆ ಬಿಟ್ಟು ಪ್ರೈವೇಟ್ ಸ್ಕೂಲಿಗೆ ನಾವು ಏನಾದರೂ ಸೇರಿಸ್ತಾ ಇದ್ದೀವಪ್ಪ ಅಂತಂದರೆ ನಮ್ಮ ನಿಷ್ಠೂರಕ್ಕೆ ಒಂದು ಬೆಲೆ ಇದೆಯಾ? ನಾವು ನಮ್ಮೂರ ಒಂದು ಸರ್ಕಾರಿ ಆಸ್ಪತ್ರೆ ಏನೈತೆ ಅಲ್ಲಿ ಸರಿಯಾದ ಒಂದು ಸಾಧನಗಳಿಲ್ಲದೆ, ಸರಿಯಾದ ಉಪಕರಣಗಳಿಲ್ಲದೆ, ಸರಿಯಾದ ವ್ಯವಸ್ಥೆ ಇಲ್ಲದೆ ನಾವು ಬಳ್ಳಾರಿಗೂ ಸಿರುಗುಪ್ಪಕ್ಕೂ ನಮ್ಮ ಮನೆಗಳವ್ರನ್ನ ನಾವು ತೋರಿಸಿ ಅಲ್ಲಿ ರೊಕ್ಕ ಖರ್ಚು ಮಾಡಿ ತೋರಿಸ್ತದೀವಿ ಅಂತಂದರೆ ನಮ್ಮ ನಿಷ್ಠೂರಕ್ಕೆ ಏನಾದರೂ ಬೆಲೆ ಇದೆಯಾ? ನಮ್ಮ ಮನೆ ಮುಂದೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಮಳೆ ಬಂದಾಗ ನೀರು ನಿಲ್ತಾ ಇದೆ, ನಾವು ಬಟ್ಟೆ ಒಗೆದಿದ್ದ ನೀರೆಲ್ಲ ನಮ್ಮ ರೋಡಿಗೆ ಹೋಗ್ತಾ ಇದೆ, ಅದರಲ್ಲಿ ನೊಣ, ಸೊಳ್ಳೆ ಈ ಥರ ಒಂದು ವಿಧವಾದ ಒಂದು ಕೀಟಗಳು ಬಂದು ಅವು ನಮಗೆ ಡೆಂಗು, ಮಲೇರಿಯಾ ಎಲ್ಲ ತರಿಸಿ ನಾವು ರೋಗ ರುಜಿನಗಳ ಪಾಲಾಗ್ತದೀವಲ್ಲ. ಹಿಂಗೆಲ್ಲ ಆದಮೇಲೆ ನಿಮ್ಮ ಒಂದು ನಿಷ್ಠೂರಕ್ಕೆ ಏನಾದರೂ ಬೆಲೆ ಇದೆಯಾ? ಏನೂ ಇಲ್ಲ. ದಟ್ ಈಸ್ ಜಸ್ಟ್ ಬದನೆಕಾಯಿ. ಹೌದಾ? ಓಕೆ. ಇವಾಗ ನಾನು ಏನು ಹೇಳ್ತೀನಪ್ಪ ಅಂದರೆ, ಇವಾಗ ನಿಮ್ಮ ನಿಷ್ಠೂರಕ್ಕೆ ಒಂದು ಬೆಲೆ ಇಲ್ಲದ ವ್ಯವಸ್ಥೆ ಇದ್ದಾಗ ಅವರಿಗೆ ನಿಷ್ಠೂರ ಆದ್ರೇನು ಬಿಟ್ರೇನು ನಿಮಗೆ ಏನಾದರೂ ವ್ಯತ್ಯಾಸ ಆಯ್ತಾ? ಏನೂ ಇಲ್ಲ. ಇಷ್ಟೆಲ್ಲ ನಿಮಗೆ ಗೊತ್ತು. ಹೌದಾ? ಇವಾಗ ನೆಕ್ಸ್ಟ್ ಎಲೆಕ್ಷನ್ನಾಗ ನೀವು ಜಸ್ಟ್ ಯೋಚನೆ ಮಾಡಿರಿ, ನಾನು ನಿಷ್ಠೂರ ಆಗಬಾರ್ದಂತ ಅನ್ಕೊಂಡಿದ್ದೆ ಇಷ್ಟು ದಿವಸ, ಅದರಲ್ಲಿದ್ದ ನನಗೇನೋ ಉಪಯೋಗ ಆಗೈತಾ? ಇಲ್ಲಪ್ಪ, ನಿಮಗೆ ನಿಷ್ಠೂರ ಮಾಡ್ಲಂಗ ನೀವು ಉಪಯೋಗ ಆಗೈತಂದರೆ ಅವರಿಗೆ ಮತ್ತೆ ಓಟ್ ಹಾಕ್ರಿ, ಅದೇ ವ್ಯವಸ್ಥೆಗಿರ್ರಿ, ಯಾರಿಗೂ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲ ನನಗಿಂಥ ವ್ಯವಸ್ಥೆ ಬೇಡಪ್ಪ ಅಂತಂದ್ರಿಗಿನ ಬರ್ರಿ, ಈ ಸಾರಿ ದುಡ್ಡಿಲ್ಲದೆ, ಯಾರಿಗೂ ದುಡ್ಡು ಕೊಡದೆ, ಯಾರಿಗೂ ದುಡ್ಡು ತಗೊಳ್ದೆ ನಾವು ಎಲೆಕ್ಷನ್ ಮಾಡೋಣ ಊರಲ್ಲಿ. ಅವಾಗ ನೀನು ಯಾರಿಗೂ ನಿಷ್ಠೂರ ಆಗೋದು ಬೇಕಿಲ್ಲ. ಯಾಕಪ್ಪ ಅಂತಂದರೆ ನನಗೆ ಗೊತ್ತಿದ್ದವನಿಗೆ ನಾನು ಓಟ್ ಹಾಕ್ತಿದ್ದೀನಿ, ಅವನ ಹತ್ರ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ನಾನು ಕೆಲಸ ಮಾಡಿಸ್ಕೊಳ್ತೀನಿ ಅಂತ ಧೈರ್ಯ ಇದ್ದರೆ ನೀವು ಯಾರಿಗೆ ನಿಷ್ಠೂರ ಆಗೋದು ಬೇಕಿಲ್ಲ. ಸೊ ಇವಾಗ ನಿಷ್ಠೂರ ಆಗಬೇಕಾ ಬೇಡ, ನಮ್ಮ ಕರೂರು ಗ್ರಾಮದ ಪ್ರಜೆಗಳು ನೀವೇನಿದ್ರಲ್ಲ ನೀವೇ ಅದನ್ನು ಡಿಸೈಡ್ ಮಾಡಿರಿ. ಓಕೆ, ಈಗ ನಾವು ಎರಡನೇ ಟಾಪಿಕ್ ಹೋಗೋಣ. ಅದು ಏನಪ್ಪ ಅಂತಂದರೆ ಭಯ ಭಯ ಭಯ. ಐ ಡೋಂಟ್ ಲೈಕ್ ಇಟ್, ಬಟ್ ಭಯ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಅಪಾಯಕಾರಿ ಎಂದು ಕಂಡುಬರುವ ಯಾವುದೇ ವಿಷಯದಿಂದ ಅಥವಾ ಬೆದರಿಕೆಯಿಂದ ಅಥವಾ ಏನಾದರೂ ಅಹಿತಕರವಾದ ಘಟನೆ ನಡೆಯುತ್ತದೆ ಎಂಬ ಭಾವನೆಯನ್ನು ಸೃಷ್ಟಿಸುವ ಸನ್ನಿವೇಶವನ್ನೇ ಭಯ ಅಂತ ಕರಿತೀವಿ. ಇವಾಗ ನಾವು ಭಯ ಬೀಳಕ ಕಾರಣಗಳು ಮತ್ತೆ ನಮ್ಮನ್ನ ಯಾರು ಭಯ ಬೀಳಿಸ್ತದಾರ, ಯಾವ ಒಂದು ಬಲದಿಂದ ನಮ್ಮನ್ನ ಭಯ ಬೀಳಿಸ್ತದಾರ, ಆ ಒಂದು ಭಯದಿಂದ ನಾವು ಹೇಗೆ ಹೊರಗೆ ಬರಬೇಕು, ಹೇಗೆ ನಾವು ಧೈರ್ಯವಾಗಿರಬೇಕು ಇವಾಗ ತಿಳ್ಕೊಳ್ಳೋಣ. ಇವಾಗ ನಮ್ಮನ್ನ ಯಾರಾದರೂ ಭಯ ಬೀಳಿಸ್ಬೇಕಂತಂದ್ರೆ ಅವರಿಗೆ ಪವರ್, ಬಲ ಇರಬೇಕು. ಹೌದಾ? ಆ ಬಲ ಯಾವುದಪ್ಪ ಅಂತಂದ್ರೆ ಒಂದನೇದು ದೈಹಿಕ ಬಲ, ಅಧಿಕಾರದ ಬಲ, ಇನ್ನೊಂದು ಹಣದ ಬಲ. ಆಯ್ತಾ? ಇವಾಗ ನಾವು ಮೊದಲನೇದಾಗಿ ನಾವು ದೈಹಿಕ ಬಲದಿಂದ ನಮ್ಮನ್ನು ಹೇಗೆ ಭಯ ಬೀಳಿಸ್ತಾರೆ ಇದನ್ನ ತಿಳ್ಕೊಳ್ಳೋಣ. ನಮ್ಮೂರಲ್ಲಿ ನೀವು ಯಾವಾಗ ಇದು ಎಲೆಕ್ಷನ್, ಈ ಚುನಾವಣೆ ಸಮಯದಲ್ಲಿ ಅಥವಾ ಚುನಾವಣೆಯ ನಂತರ ಆಗಿರ್ಬೋದು ಅಥವಾ ಅದಕ್ಕಿಂತ ಸ್ವಲ್ಪ ದಿವಸದ ಮುಂದೆ ನಾವು ಬಹಳಷ್ಟು ಘಟನೆಗಳನ್ನು ನೋಡಿರ್ತೀವಿ. ಇದೆಲ್ಲ ಯಾವ ಥರ ಬರುತ್ತಪ್ಪ ಅಂತಂದರೆ, ನಾವು ಏನು ಅನ್ಕೊಂಡಿರ್ತೀವಿ, ನಾನಿವಾಗ ಮೆಂಬರ್ ಆಗಿನಪ್ಪ ಅಂದರೆ ಈ ಏರಿಯಾ ನಂದೇ, ನನ್ನ ವಿರುದ್ಧ ಯಾರನ್ನ ಬಂದರೆ ಒಂದು ಕೈ ನೋಡ್ಕೊಂತೀನಿ. ಇಲ್ಲ, ನನ್ನ ಅಪೋಸಿಟ್ ಯಾರೋ ಒಬ್ಬನ ಎಲೆಕ್ಷನ್ ನಿಂತಾನ, ಅವನಿಗೇನಾದರೂ ಸಪೋರ್ಟ್ ಮಾಡಿದ್ರೆ ನಿನ್ನ ಮನೆಗೆ ಬಂದು ಒತ್ತೀನಿ. ಇಂತಹ ಒಂದು ಬಹಳಷ್ಟು ಘಟನೆಗಳನ್ನು ಭಾಳ ಜನ ನೋಡಿದಿರಿ. ಹೌದಾ? ಇವಾಗ ಏನಾಗ್ತತೆ, ಇವಾಗ ಯಾರೋ ಒಬ್ಬರು ಅದಾರ, ಓಟ್ ಅನ್ನೋದು ಏನೈತೆ ಇದು ನಮ್ಮದು ಮೂಲಭೂತ ಹಕ್ಕು, ಇದನ್ನು ಕಸ್ಕೊಳೋದಾಗಿಲ್ಲ. ಅದು ಓಟ್ ಹಾಕೋಕ್ಕೆ ನಮಗೆ ಸ್ವಾತಂತ್ರ್ಯ ಇರಬೇಕು. ಇವಾಗ ಒಬ್ಬತ್ತ ಮೆಂಬರ್ ಅಂತ ಅನ್ಕೊಂಡಾತ ಏನಂತಾನಪ್ಪ ಅಂದರೆ ಅದನ್ನ ದೈಹಿಕ ಬಲ, ಅಧಿಕಾರ ಬಲ ತೋರ್ಸಕ್ಕೆ ಏನು ಮಾಡ್ತಾನಂತಂದ್ರೆ, ಲೇ ನಾನು ಈ ಸಾರಿ ಎಲೆಕ್ಷನ್ ನಿಂದಿರ್ತಿದ್ದೀನಿ, ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ ಯಾವನನ್ನ ಎದನಲ್ಲ ಅವನಿಗೆ ಏನಾದರೂ ನೀನು ಓಟ್ ಹಾಕಿದ್ರೆ ನಿನ್ನ ಒದ್ದು ಬಿಡ್ತೀನಿ, ಒಂದು ಕೈ ನೋಡ್ಕೊಂತೀನಿ ನಿನ್ನ. ಇದು ಏನಪ್ಪ ಅಂತಂದ್ರೆ, ಒಂದು ಕೈ ನೋಡ್ಕೊಂಬೋದು ಅರ್ಥ ಏನಂತಂದರೆ ಒದಿತೀನಿ ಅಂತ ಅರ್ಥ ಇಂಡೈರೆಕ್ಟಾಗಿ.
ನಿಮಗೆ ಎಲ್ಲ ಅರ್ಥ ಆಗ್ಬೇಕು ಏನಪ್ಪ ಅಂತಂದರೆ, ಕೂಲಿ ಮಾಡೋರಿಗೆ ಮತ್ತು ವ್ಯವಸಾಯ ಮಾಡೋರಿಗೆ, ಈ ನಮ್ಮ ರೈತರಿಗೆ ಏನೈತಲ್ಲ, ಅವ್ರಿಗಿದ್ದಷ್ಟು ದೈಹಿಕ ಶಕ್ತಿ ಯಾರಿಗೂ ಇರಂಗಿಲ್ಲ. ಅವ್ರನ್ನ ಒಡೆಯೋದು ಪಾಸಿಬಲ್ ಇಲ್ಲ, ಅದು ಆಗೋದಿಲ್ಲ. ಆದರೂ ಅವರು ಒದಿಸ್ಕೊಳಕ್ಕೆ ರೆಡಿಯಾಗಿರ್ತಾರೆ. ಕೆಲವು ಟೈಮ್ ಆಗೋಗಿದೆ. ಆದರೆ ನಿನಗಿಂತ ಒಬ್ಬ ದೈಹಿಕ ಬಲ ಕಡಿಮೆ ಇರೋರು ಬಂದು ನಿಮ್ಮನ್ನು ಒದಿತಾರ, ನಿಮ್ಮನ್ನ ಬೆದರಿಸ್ತಾರ ಮನೆಗೆ ಬಂದಂತಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಧಿಕಾರ. ಇವಾಗ ಅಧಿಕಾರದ ಒಂದು ಬಲ ಬರುತ್ತೆ. ಏನಪ್ಪ ಇದು ಅಧಿಕಾರ ಅಂತಂದ್ರೆ, ಇವಾಗ ನೀನು ನಾನು ಮೆಂಬರ್, ಇವಾಗ ಸಿಟ್ಟಿಂಗ್ ಮೆಂಬರ್ ಆಯ್ತಾ, ಮೆಂಬರ್, MLA, MP, CM. ನಾನು ಏನು ಮಾಡ್ತೀನಿ, ಇವಾಗ ಹೇಳ್ತೀನಿ, ನೋಡಪ್ಪ ಈ ಸರಿ ನಂದು ಅಧಿಕಾರ ಐತೆ, ನಂದು ಹತ್ರ ಹಣ ಐತೆ, ನನ್ನ ಹತ್ರ ಬಲ ಐತೆ, ನೀನು ನನ್ನ ಅಪೋಸಿಟ್ ಇದ್ದವನಿಗೆ ಏನಾದರೂ ನೀನು ಓಟ್ ಹಾಕಿದಪ್ಪ ಅಂತಂದರೆ ನಿಮ್ಮ ಮನೆಗೆ ಹೆಂಗೆ ನೀರು ಬರ್ತಾವೆ ನೋಡ್ಕೊಂತೀನಿ, ನಿಮ್ಮ ಮನೆಗೆ ಹೆಂಗೆ ಕರೆಂಟ್ ಬರ್ತಾವೆ ನೋಡ್ತೀನಿ, ನಿಮ್ಮ ಮನೆ ಡ್ರೈನೇಜ್ ನೀರು ಎಲ್ಲಿ ಬಿಡ್ತಾವೆ ನೋಡ್ಕೊಂತೀನಿ, ಬಾಲೆನಿಂದ ಹೊಲದ್ದೇನೋ ಪ್ರಾಬ್ಲಮ್ ಐತಲ್ಲ ನೋಡ್ತೀನಿ ಬಾಲೆನಿಂದ. ಸೊ ಈ ಥರ ವಿಧವಾದ ಒಂದು ನಾವು ಭಯ ಸೃಷ್ಟಿ ಮಾಡ್ತಿದ್ದೀವಿ. ನಾನೇನು ಉಡ್ಸ್ಕೊಂಡು ಹೇಳ್ತಿದ್ದೀನಿ, ಇದೆಲ್ಲ ಎಷ್ಟು ಆಗ್ತಾ ಇಲ್ಲ ಊರಲ್ಲಿ. ಸೊ ಇಲ್ಲಿ ನಮಗೆ ಮೇನ್ ಅರ್ಥ ಆಗಬೇಕಾಗಿರೋದು ಏನಪ್ಪ ಅಂತಂದರೆ, ನಮಗೆ ಈ ಅಧಿಕಾರದ ಬಲ ಅವರಿಗೆ ಕೊಟ್ಟೋರು ಯಾರು? ಅಧಿಕಾರ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಮೆಂಬರ್, ಅಧ್ಯಕ್ಷರು, ಉಪಾಧ್ಯಕ್ಷರು, MLA, MP ಇವ್ರಿಗೆಲ್ಲ ಅಧಿಕಾರ ಕೊಟ್ಟಿರೋದು ಮೀ ಆ್ಯಂಡ್ ಯು, ನಾನು ಮತ್ತು ನೀನು. ಈಗ ನಾವು ಈ ಅಧಿಕಾರ ಕೊಟ್ಟಿದ್ದನ್ನ ಅವರು ಹೆಂಗೆ ದುರ್ಬಳಕೆ ಮಾಡ್ತಾ ಇದಾರಪ್ಪ ಅಂತಂದರೆ, ನಾವೇ ಅವರಿಗೆ ಓಟ್ ಹಾಕಿ ಅಧಿಕಾರ ಕೊಟ್ಟಿರೋದು, ಆ ಅಧಿಕಾರದ ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಿದ್ದಾರೆ. ಇವಾಗ ನೀನು ಅರ್ಥ ಮಾಡ್ಕೋಬೇಕು, ಅವರು ಬಂದು ನಿನ್ನ ಮೇಲೆ ಅಧಿಕಾರದ ಬಲ ತೋರಿಸ್ತಾ ಇದಾರಪ್ಪ ಅಂತಂದರೆ ಅದರ ಕಾರಣ ನೀನು ಇವತ್ತು ಅನುಭವಿಸ್ತಿರುವ ಅಧಿಕಾರದ ದೌರ್ಜನ್ಯ ಏನೈತಲ್ಲ, ಅದಕ್ಕೆ ಕಾರಣ ಮೆಂಬರ್ಗಳೆಲ್ಲ, ಅಧ್ಯಕ್ಷರುಗಳೆಲ್ಲ ಯಾರೆಲ್ಲ ಅವರಿಗೆ ಓಟ್ ಹಾಕಿದ ನೀನೇ. ನಮಗಿರುವ ಒಂದೇ ಒಂದು ಅಧಿಕಾರ ಓಟ್. ನಾವು ಈ ಓಟ್ ಹಾಕುವಾಗ ಅಂಥ ಒಂದು ಪವರ್ಫುಲ್ ಇರುವ ಶಕ್ತಿ ಇರುವ ಓಟನ್ನು ನಾವು ಹಣಕ್ಕೆ ಮಾರ್ಕೊಂಡಿದ್ದೀವಿ. ಮತ್ತು ನಾವು ಸೀರೆ, ಕುಕ್ಕರ್, ಬಿರಿಯಾನಿಗಳು, ಬೀರ್ಗಳು ಇಂಥವಕ್ಕೆ ನಮ್ಮನ್ನು ಓಟಿಗೆ ನಾವು ಮಾರ್ಕೊಂಡಿವಿ. ತಪ್ಪು ಯಾರ್ದಿದು? ಮುಂದಿನ ಚುನಾವಣೆ ಬರುತ್ತದೆ, ನೀವು ಇವಾಗ ಯೋಚನೆ ಮಾಡ್ರಿ. ಮತ್ತೆ ನೀವು ಅದು ಒಂದೇ ಒಂದು ಸೆಕೆಂಡ್, ಈ 2-3 ದಿವಸ ಏನಾಯ್ತಲ್ಲ, ಅವಾಗ ನೀವೇನಾದರೂ ಇವು ಯಾವುದಕ್ಕೊಂದು ಆಮಿಷಗಳಿಗೆ ಬಲಿ ಆಗಿದ್ದಿಲ್ಲ ಅಂದರೆ ನಾಳೆ ನಿಮ್ಮ ಮೇಲೆ ಯಾರೂ ಅಧಿಕಾರದ ದೌರ್ಜನ್ಯ ಮಾಡಂಗಿಲ್ಲ. ಇಲ್ಲಪ್ಪ, ನಮ್ಮ ಮೇಲೆ ಯಾರನ್ನ ದೌರ್ಜನ್ಯ ಮಾಡಲಿ, ನನಗೆ ಮಾತ್ರ ಬೀರ್ ಬೇಕು, ಕುಕ್ಕರ್ ಬೇಕು, ಸೀರೆ ಬೇಕು, ತಪಾಲಿ ಬೇಕಂದ್ರೆ ಹೋಗಿ ಇಸ್ಕೊಳ್ರಿ, ದೌರ್ಜನ್ಯ ಮಾಡಿಸ್ಕೊಳ್ರಿ. ಒಂದು ಸಾರಿ ನೀವು ರೊಕ್ಕ ಇಸ್ಕೊಂಡು ಮತ್ತೆ ಈ ಕುಕ್ಕರು, ಸೀರೆಗಳು, ಕೋಳಿಗಳು, ಚಿಕನ್ಗಳು, ಬೀರ್ಗಳು ಇವೆಲ್ಲ ಇಸ್ಕೊಂಡು, ಅಪ್ಪ ನನ್ನ ಮೇಲೆ ಅಧಿಕಾರ ದೌರ್ಜನ್ಯ ಮಾಡ್ತಿದಾರಪ್ಪ, ನನಗೆ ಹಂಗೆ ಮಾಡ್ತಿದಾರಪ್ಪ, ನನಗೆ ಇವರು ಏನು ಕೆಲಸ ಮಾಡೋಕ್ಕೆ ಬಿಡ್ವಲ್ರಪ್ಪ, ನನ್ನ ಮನೆಗೆ ಬಂದು ಒದಿತಾರಪ್ಪ ಅಂತಂದರೆ ಅದಕ್ಕೇನು ಅರ್ಥನೇ ಇಲ್ಲ. ಯಾಕಂದ್ರೆ ನಿಮ್ಮನ್ನು ನೀವು ಮಾರ್ಕೊಂಡಿರ ಅವರಿಗೆ. ಸೊ ಅವಾಗ ನಿಮಗೆ ಪವರೇ ಇಲ್ಲ ಮಾತಾಡಕ. ಇವಾಗ ನೀವು ಡಿಸೈಡ್ ಮಾಡಿರಿ, ಬರುವ ಎಲೆಕ್ಷನಲ್ಲಿ ನಿಮ್ಮ ಪವರ್ ನಿಮ್ಮ ಹತ್ರ ಇಟ್ಕೊಂತಾರೆ, ಇಲ್ಲ ಬ್ಯಾರೆಯವ್ರಿಗೆ ಕೊಟ್ಟು ನೀವು ಒದಿಸ್ಕೊಂತರ, ಅವ್ರ ಅಧಿಕಾರದ ದೌರ್ಜನ್ಯ ಮಾಡಿಸ್ಕೊಂತರ, ಅದು ನಿಮಗೆ ಬಿಟ್ಟಿದ್ದು. ಇವಾಗ ನಾವು 3ನೇ ಅದಕ್ಕೆ ಹೋಗೋಣ. ಅದೇನಪ್ಪ ಅಂದರೆ ಹಣದ ಬಲ. ಮನಿ ಮನಿ ಮನಿ. ಹಣದ ಬಲದಿಂದ ನಾವು ಎದುರಿಸ್ತಾರೆ. ಹೆಂಗೆ ಎದುರಿಸ್ತಾರೆ ಇವಾಗ ತಿಳ್ಕೊಳ್ಳೋಣ. ನಾಳೆ ನಮ್ಗೆ ಏನಾದರೂ ಕೆಟ್ಟ ಸಮಯ ಬಂದರೆ ನಮಗೆ ಸಪೋರ್ಟ್ ಮಾಡೋರು ಯಾರಪ್ಪ? ನಾಳೆ ನನಗೆ ಏನೋ ರೊಕ್ಕ ಬೇಕಾದರೆ ನನಗೆ ಕೊಡೋರು ಯಾರಪ್ಪ? ಸುಮ್ಮನೆ ಅವ್ರ ತಕ್ಕ ಎದರಕ್ಕೆ ನಿಷ್ಠೂರ ಹಾಕಿ ಅಂದರೆ ನಂದು ಹೆಂಗಪ್ಪ ಸಮಾಚಾರ? ನಾವು ರೈತರು, ಕೂಲಿ ಮಾಡೋರು ಯಾವಾಗಲೂ ಹಿಂಗೆ ಭಯ ಬೀಳ್ತಿರ್ತೀವಿ. ನೀವು ಒಂದು ಅರ್ಥ ಮಾಡ್ಕೊಳ್ರಿ, ನಮ್ಮೂರಾಗ ಇಷ್ಟು ಜನ ರೈತರಿದ್ದೀವಿ ನಾವು. ಯಾವುದೇ ಒಂದು ಪ್ರೈವೇಟ್ ಕಂಪ್ನಿ ಆಗಲಿ, ಅವನೊಂದು ಸಣ್ಣ ಪ್ರಾಡಕ್ಟ್ ಏನನ್ನ ತಯಾರು ಮಾಡಲಿ, ಒಂದು ಸಣ್ಣದು ಒಂದು ಊದಿನ ಕಡ್ಡಿಯಿಂದ ದೊಡ್ಡ ಕಾರ್ವರೆಗೆ ಅವನೇನು ಮಾಡ್ತಾನಲ್ಲ, ಸೊ ಅವನಿಗೆ ಎಷ್ಟು ಬೇಕೋ ಅಷ್ಟು ಪ್ರೈಸ್ ಇಟ್ಕೊಂತದನ, ಅದು ಅವನ ಹಕ್ಕ ಅವ್ನು ತೋರಿಸ್ತದನ. ಆದ್ರೆ ನಾವು ರೈತರು ಏನು ಮಾಡ್ತಾ ಇದೀವಪ್ಪ ಅಂತಂದ್ರೆ, ಹಿಂಗೆ ಯಾರಿಗೆ ಸಿಕ್ಕರೆ ಅವ್ರಿಗೆ ಓಟ್ ಹಾಕೋದು, ನಾವೇ ರೊಕ್ಕ ಇಸ್ಕೊಂಡು ಎಲೆಕ್ಷನ್ ಮಾಡ್ತಾ ಇದೀವಿ, ನಾವೇ ಯಾರು ನಮಗೆ ರೊಕ್ಕ ಕೊಡ್ತಾ ಇದಾರೆ ಅವ್ರಿಗೆ ಓಟ್ ಹಾಕ್ತಾ ಇದೀವಿ. ಹಿಂಗ ಮಾಡಿದಾಗ ನಾವು ಬಡವರಾಗಿ ಉಳಿತೀವಿ. ನಮ್ಮ ಹತ್ರ ಹಣ ಹೆಂಗ್ ಬರ್ತತೆ? ನಮಗೆ ರೈತರಿಗೆ ನಾವು ಕೂಡ ಈ ತರ ಶ್ರೀಮಂತರ ಆಗ್ಬೇಕಪ್ಪ ಅಂತಂದ್ರೆ ನಾವು ಫಸ್ಟ್ ದುಡ್ಡಿಲ್ದಂಗ ಓಟ್ ಹಾಕೋದು ಕಲಿಬೇಕು. ಅವಾಗೆ ನಾವು ಒಂದು ಈ ರೈತ ಕುಲ ಏನೈತಲ್ಲ, ನಮ್ದು ಒಂದು ಕಾರ್ಖಾನೆಯಾಗಿ, ಒಂದು ಕೈಗಾರಿಕೆಯಾಗಿ ಬದಲಾಗಬೇಕು. ಅವಾಗ ಈ ಭತ್ತ ಆಗ್ಬೋದು, ಜೋಳ ಆಗ್ಬೋದು, ಮೆಣಸಿಕಾಯಿ ಆಗ್ಬೋದು, ಸೊ ನನಗೆ ಬೇಕಾದ ರೇಟ್ ನಾನು ಇಟ್ಕೊಂತೀನಿ. ಅವಾಗ ನಾವು ರೈತರು ಕೂಡ ನಾವು ಶ್ರೀಮಂತರಾಗ್ತೀವಿ. ನಾವು ಶ್ರೀಮಂತರಾದಾಗ ಕೂಲಿ ಕಾರ್ಮಿಕರು ಏನಾದಾರ ಅವ್ರದ್ದು ಸಂಬಳ ಕೂಡ ಹೆಚ್ಚಿಸ್ಬೋದು. ಸೊ ಅವ್ರ ಮನೆಯಲ್ಲೂ ಹಣ ಬರುತ್ತೆ. ಅವಾಗ ಮಾತ್ರ ನಾವೊಂದು ಶಕ್ತಿಯುತವಾದ ರಾಷ್ಟ್ರ ಆಗಲು ಸಾಧ್ಯ. ಅದಕ್ಕೆ ನೀವೆಲ್ಲ ಅರ್ಥ ಮಾಡ್ಕೊಳ್ರಿ. ಎಲೆಕ್ಷನ್ನಲ್ಲಿ ದುಡ್ಡು ಇಸ್ಕೊಂಡಿರಂತಂದ್ರೆ ನೀವು ಹಣದ ಒಂದು ದೌರ್ಜನ್ಯ ಎದುರಿಸಬೇಕಾಗುತ್ತೆ, ಅಧಿಕಾರದ ಒಂದು ದೌರ್ಜನ್ಯ ಎದುರಿಸಬೇಕಾಗುತ್ತೆ, ಮತ್ತು ದೈಹಿಕ ಬಲದ ದೌರ್ಜನ್ಯ ಎದುರಿಸಬೇಕಾಗುತ್ತೆ. ನೀವು ವಾಪಸ್ ಅವ್ರನ್ನ ಪ್ರಶ್ನೆ ಮಾಡೋದಾಗಂಗಿಲ್ಲ, ಯಾರಿಗೋಗಿ ಕಂಪ್ಲೇಂಟ್ ಮಾಡೋದಾಗಿಲ್ಲ. ಯಾಕಂದರೆ ನೀವು ಅವರಿಗೆ ಸೋಲ್ಡ್ ಔಟ್ ಆಗಿದ್ದೀರಾ, ಅವ್ರು ನಿಮ್ಮನ್ನ ಕಂಪ್ಲೀಟ್ ಆಗಿ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಒಂದು ಕ್ವಶನ್ ಅಪ್ಪ,
ಏನ್ಲೇ ಅಶೋಕ, ನೀನು ಹೇಳಿದ್ರೆ ಏನು ಊರೆಲ್ಲ ಚೇಂಜ್ ಆಗಿಬಿಡ್ತಾರ, ಎಲ್ಲರೂ ಚೇಂಜ್ ಆಗಿಬಿಡ್ತಾರ, ಏನು ಅನ್ಕೊಂಡು ಏನೋ ಅವೆಲ್ಲ ವರ್ಕೌಟ್ ಆಗಂಗಿಲ್ಲ, ಜನ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಅನ್ಕೋಬೋದು ನೀವು. ನನಗನ್ಸೋ ಮಟ್ಟಿಗೆ ಜನ ಸರಿ ಅದಾರ, ಅವರು ಎಲ್ಲರ್ಕಿಂತ ಬುದ್ಧಿವಂತರದಾರ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗತ್ತಂದ್ರೆ, ನಾವು ಯಾವಾಗ ಜನಗಳು ಬುದ್ಧಿವಂತರಾಗಿ ಬರ್ತೀವೋ ನಮ್ಮನ್ನ ನಿಷ್ಠುರ ಅಂತ ಒಂದು ಪದಲಿದ್ದ ವಾಪಸ್ ತೆಗಿತಾರೆ. ಯಾವಾಗ ನಾವೊಂದು ಇದು ಟ್ಯಾಕ್ಸ್ ಮನಿ ಬಗ್ಗೆ, ತೆರಿಗೆ ಹಣದ ಬಗ್ಗೆ ಮಾತಾಡ್ತೀವೋ ನಮ್ಮನ್ನು ಅಧಿಕಾರದ ದೌರ್ಜನ್ಯದಿಂದ ಹಿಂದಕ್ಕೆ ಸರಿಸ್ತಾರೆ. ಯಾವಾಗ ನಾವು ಊರಲ್ಲಿ ಡೆವಲಪ್ಮೆಂಟ್ ಆಗ್ಬೇಕಪ್ಪ ಇದು ಅಂತೇಳಿ ನಾವು ಹೋಗಿ ಪ್ರಶ್ನೆ ಮಾತಾಡಿದ್ರಿಗಿನ ಅವಾಗ ನಮಗೆ ಒಂದು ಅಧಿಕಾರದ ಬಲ ತೋರಿಸ್ತಾರೆ. ದಯವಿಟ್ಟು ಜನಗಳೇ ಅರ್ಥ ಮಾಡ್ಕೊಳ್ರಿ. ನಾನು ಯಾವುದೇ ಒಂದು ಊಹಾಪೋಹದಲ್ಲಿ ನಾನು ಹೇಳಿದ್ರೆ ಊರ್ ಜನ ಎಲ್ಲ ಚೇಂಜ್ ಆಗ್ಬಿಡ್ತಾರ ಅಂಥದ್ದಿಲ್ಲ. ನಂದೇನಪ್ಪ ಅಂತಂದ್ರೆ ಸಿಂಪಲ್, ಇವಾಗ ನಮ್ಮೂರಲ್ಲಿ ತೆರಿಗೆ ಹಣ ಏನು ಬಂದಿದೆ ಅದು ಕರೆಕ್ಟಾಗಿ ಸರಿಯಾಗಿ ಉಪಯೋಗವಾಗಿ ನಮ್ಮೂರು ಒಂದು ಡೆವಲಪ್ಮೆಂಟ್ ಆಗಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸ್ಬೇಕಂತ ನಂದು ಒಂದು ಆಶಯ, ನಂದು ಒಂದು ಗುರಿ. ಆ ಗುರಿ ನಿಮ್ಮ ಎಲ್ಲರಿಗೂ ಇರಬೇಕು, ಅವಾಗ ಮಾತ್ರ ವರ್ಕೌಟ್ ಆಗುತ್ತೆ. ಈ ವಿಡಿಯೋದ ಒಂದು ಸಾರಾಂಶ 4 ಪದಗಳಲ್ಲಿದೆ. ಇಷ್ಟೊತ್ತು ನಾನು ಹೇಳಿದ್ದು ಅರ್ಥ ಆಗಲಿ ಅಂತ ಮಾತ್ರ. ಮೊದಲೇದೇನಪ್ಪ ಅಂದ್ರೆ, ನಾವು ಯಾವುದೇ ದುಡ್ಡು ತಗೊಳ್ಳದೆ ನಾವು ಓಟ್ ಹಾಕೋಣ, ಅಧಿಕಾರ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಣ. ಈ ಭಯ ಅಂಜಿಕೆ ಏನೈತೆ ಇದನ್ನ ಬಿಟ್ಟರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಿಮಗೆ ನಮಗೆ ಉಪಯೋಗವಾಗದ, ನಮ್ಮ ಕಷ್ಟಕ್ಕೆ ನಿಮ್ಮ ಕಷ್ಟಕ್ಕೆ ಬಾರದ ಯಾರ ಜೊತೆ ನಿಷ್ಠುರ ಆಗಲಿ ಬಿಡಲಿ ನಿಮ್ಮ ಜೀವನಕ್ಕೇನು ಉಪಯೋಗ ಇಲ್ಲ. ಸೊ ನಾವು ಮುಂದಿನ ನಮ್ಮ ಪೀಳಿಗೆ ಏನೈತಲ್ಲ ಅವರಿಗೆ ಒಂದು ಮಾದರಿ ಆಗೋಣ. ಏನಪ್ಪ ನೀನು ಏನು ಮಾಡಿದೆ, ನಮ್ಮೂರು ಇಷ್ಟು ಹಾಳಾಗಿ ಹೋಗೈತಲ್ಲ, ಆ ಟೈಮ್ನ ನೀನು ಏನು ಮಾಡಿದೆ ಅಂತ ನಮ್ಮ ಮಕ್ಕಳು ನಮ್ಮೂರು ಮಕ್ಕಳು ನಮ್ಮನ್ನು ಬಂದು ಒಂದು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆಗೆ ನಮ್ಮೂರನ್ನ ಸರಿ ಮಾಡ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾವು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಾವು ಇಲ್ಲಿ ಹೋರಾಟ ಮಾಡ್ತಿರುವುದು, ನಾವು ಇಲ್ಲಿ ಮಾತಾಡ್ತಿರುವುದು ಯಾವುದೇ ವ್ಯಕ್ತಿಯ ಬಗ್ಗೆ ಅಲ್ಲ, ನಮ್ಮ ಒಂದು ಸಿಸ್ಟಮ್ ಏನೈತೆ ಈ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಒಂದು ವ್ಯಕ್ತಿ ಆಗಲಿ ಅವ್ರನ್ನ ಚೇಂಜ್ ಮಾಡಿರೋದೇ ಈ ಸಿಸ್ಟಮ್. ಆ ಸಿಸ್ಟಮನ್ನು ಕಟ್ಕೊಳ್ಳಬೇಕಾಗಿರೋ ಒಂದು ಪರಿಸ್ಥಿತಿ ಇರೋದು ನಮಗೆ, ಅದು ಅಧಿಕಾರ ನಮ್ಮ ಕೈಯಾಗೈತೆ. ಸೊ ಜೈ ಹಿಂದ್, ಜೈ ಕರ್ನಾಟಕ, ಜೈ ಪ್ರಜಾಕೀಯ.